ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಬಂಗಾರಿ, ಏನು ಮಾಡ್ತಿದ್ಯಾ? ಇನ್ನೇನು ಮಾಡ್ತೀನಿ ರವಿ, ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಬಂಗಾರಿ, ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಿದ್ಯಾ? ಬಂಗಾರಿ, ನೀಲೋರು ಬಂದರು. ಸೋಪಿ ಬಾ ನೀಲು, ಕೂತ್ಕೊಳ್ಳೋಕೆಲ್ಲ ಟೈಮ್ ಇಲ್ಲ ಕಣೆ. ನೀನು ಅದನ್ನೆಲ್ಲ ನಿನ್ಗೆ ಆಮೇಲೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡು, ಹೇಳ್ತಿರೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಮೊದಲು ನೀನು ಒಂದು ಕೌಂಟರ್ ಕೇಸಿನ ಕೋರ್ಟಲ್ಲಿ ಫೈಲ್ ಮಾಡಬೇಕು ಕಣೆ. ಆ ಭಾವನಾ ಮತ್ತು ಅವ್ರ ಮನೆಯವರೆಲ್ಲರೂ ಸೇರಿಕೊಂಡು ಆಸ್ತಿ ಹೊಡೆಯೋದಕ್ಕೋಸ್ಕರ ನಿಮ್ಮ ಅಣ್ಣ ಮತ್ತು ತಾಯಿನ ಸಾಯಿಸಿದ್ದಾರೆ ಅಂತ. ಹೌದು ಸೋಪಿ, ನಿಮ್ಮ ಅಣ್ಣ ಮತ್ತು ತಾಯಿ ಸಾಯೋದಕ್ಕೆ ಇವ್ರುಗಳೇ ಕಾರಣ ಅನ್ನೋದಕ್ಕೆ ಇದರಲ್ಲಿ ಎಲ್ಲ ಪ್ರೂಫ್ಸು ಕೂಡ ಇದೆ. ಅಷ್ಟೇ ಅಲ್ಲ, ನಿಮ್ಮ ಅಣ್ಣಗೆ ಆಕ್ಸಿಡೆಂಟ್ ಆಗಿದ್ದ ಕಾರ್ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಸೇರಿಸಿ ಒಬ್ಬ ಒಳ್ಳೆ ಲಾಯರ್ನ ಇಟ್ಟು ಆದಷ್ಟು ಬೇಗ ಕೇಸ್ನ ಫೈಲ್ ಮಾಡು. ಆಗ್ಲೇ ನಿಮ್ಮ ಅಣ್ಣ ಮತ್ತೆ ತಾಯಿ ಸಾಯೋದಿಕ್ಕೆ ಭಾವನಾ ಮತ್ತೆ ಅವ್ರ ಮನೆಯವರೇ ಕಾರಣ ಅಂತ ಕೋರ್ಟಲ್ಲಿ ಪ್ರೂವ್ ಆಗೋದು, ಸಾಕ್ಷಿ ಸಮೇತ ಪ್ರೂವ್ ಆಗುತ್ತೆ. ಹಾಗಂತ್ಯಾ? ಸರಿ ನೀಲು, ನಾನು ನಾಳೆನೇ ಹೋಗಿ ಕೇಸ್ನ ಫೈಲ್ ಮಾಡಿಬಿಡ್ತೀನಿ. ಇಲ್ಲ, ನಾಳೆ ಬೇಡ ಸೋಪಿ, ನೀನು ಸ್ವಲ್ಪ ವೇಟ್ ಮಾಡು, ನಾನು ಹೇಳ್ತೀನಿ, ಆಗ ಫೈಲ್ ಮಾಡು. ನಾನು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ ಕಣೆ. ಹೇಗಿದ್ದವಳು ನೀನು, ಒಳ್ಳೆ ರಾಣಿ ಥರ ಇದ್ದವಳು ಈಗ ನೋಡಿದ್ರೆ ಸೇವಕಿ ಲೆವೆಲ್ಗೆ ಬಂದ್ಬಿಟ್ಟಿದ್ಯಾ. ಅಲ್ಲ, ಯಾವಳೆ ಅವಳು ಭಾವನಾ? ಪ್ರತಿಯೊಂದೂ ಅವಳು ಪರ್ಮಿಷನ್ ತಗೊಂಡು ಮಾಡೋ ಹಾಗಾಗಿದೆ. ಅವಳು ಚೆನ್ನಾಗಿ ಯೋಚನೆ ಮಾಡಿರ್ತಾಳೆ ಕಣೆ. ಇನ್ನು ಎಷ್ಟು ದಿನ ಅಂತ ಹೀಗೆ ವಯಸ್ಸಾದ್ರೂ ಮದುವೆ ಆಗದೆ ಇದೇ ಮಿಡ್ಲ್ ಫ್ಯಾಮಿಲಿನಲ್ಲೇ ಕೋಳಿತಾ ಕೂತಿರೋದು ಅಂತ. ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಅಣ್ಣನ ಕಂಪನಿಗೆ ಸ್ಟಾಫ್ ಆಗಿ ಸೇರ್ಕೊಂಡಿರ್ತಾಳೆ. ಅಲ್ಲಿ ನೀಟಾಗಿ ಸ್ಕೆಚ್ ಹಾಕಿ ನಿಮ್ಮ ಅಣ್ಣನ ಬುಟ್ಟಿಗೆ ಬೀಳಿಸ್ಕೊಂಡಿರ್ತಾಳೆ. ಅದು ಅಲ್ಲದೆ ನಿಮ್ಮ ಅಣ್ಣನ ನಂಬಿಕೆ ಗಳಿಸ್ಕೊಂಡು ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೆಯೋ ಹಾಗೆ ಮಾಡ್ಕೊಂಡಿರ್ತಾಳೆ. ಒಂದ್ಸಲಿ ಈ ಕೆಲಸನೂ ಆದ್ಮೇಲೆ ಇನ್ನೇನು ಸೈಲೆಂಟ್ ಆಗಿ ಎಲ್ಲ ಪ್ಲಾನ್ ಮಾಡಿ ಪಾಪ ನಿಮ್ಮ ಅಣ್ಣನ ಕತೆನೇ ಮುಗಿಸ್ಬಿಟ್ಲು. ನೀನೇ ಹೇಳು ಸೋಫಿ, ಇಂಥ ಜನರನ್ನ ಈ ಸಮಾಜದಲ್ಲಿ ಬದುಕೋದಿಕ್ ಬಿಡ್ಬೇಕಾ? ಕ್ಷಮಿಸ್ಬೇಕಾ ಇವ್ರನ್ನೆಲ್ಲ? ಅಬ್ಬಾ, ನನ್ನ ಫ್ಯಾಮಿಲಿ ಜೈಲ್ ಪಾಲಾಗಬೇಕು. ಮುಂದೆ ಆ ಖುಷಿಗೂ ಒಂದು ಗತಿ ಕಾಣಿಸಿ ಆಸ್ತಿ ಎಲ್ಲ ನಾನು ನನ್ನ ಬಂಗಾರಿನೇ ಅನುಭವಿಸ್ಬೇಕು. ಸೋಪಿ, ನಾನು ಹೇಳಿದ್ರೆ ನಿನ್ಗೆ ಅರ್ಥ ಆಯ್ತಾ? ಹ್ಞೂ ಕಣೆ, ಎಲ್ಲ ನೆನಪಿದೆ, ನೀನು ಹೇಳ್ದಾಗೆ ಮಾಡ್ತೀನಿ.